ನಮ್ಮಮ್ಮ ಮಾಡಿರೋದು ಇಡ್ಲಿ ಅದು ನಮ್ಮ ಅಮ್ಮಂಗೆ ಇಷ್ಟ ಆಗಬೇಕು. ಕೋಲ್ಡ್ ಚಿಲ್ ವಾಟರ್ ಮೆಲನ್. ನಿನ್ನೆ ಬೆಂಗಳೂರಲ್ಲಿ ಮಳೆ ಯಾವ ತರ ಬಂತು ಅಂದ್ರೆ ಇವಾಗ 10 kgs ಅಲ್ಲಿ ಎಷ್ಟು ಸ್ಟೆಪ್ ಹೊಡಿತೀನಿ ಅಂತ ನೋಡೋಣ. ಇದು ಡೋನಟ್ಸ್ ಬೈ ಆಶಾ ಸ್ವೀಟ್ಸ್. ವೆಲ್ಕಮ್ 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 ಬ್ಯಾಕ್ ಅನ್ಕೊಳ್ಳಿ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್. ವೆಲ್ಕಮ್ ಬ್ಯಾಕ್. ಹೇಳೋ ವೆಲ್ಕಮ್ ಬ್ಯಾಕ್. Welcome back. ಯೂಟ್ಯೂಬ್. ವಾಟ್ ಇಸ್ ಇಟ್? ಯೂಟ್ಯೂಬ್ Uppitu. ಉಪ್ಪಿಟ್ಟಲ್ಲ, ಯೂಟ್ಯೂಬ್ ಚಾನೆಲ್. Channel. ಉಪ್ಪಿಟ್ಟು ಚಾನಲ್ ಅಂತ ಏನಮ್ಮ ನೀನು? ಮಾನ ಮರ್ಯಾದೆ ಕಲಿಯಕ್ಕೇನೆ ಇದೆಯಾ? ಬಿಡು, ಏನೋ ಟೆನ್ಷನ್ ಇಲ್ಲ. ಸೊ ನಾವಿವಾಗ ಬೆಳಗ್ಗೆ ತಿಂತಾ ಇದೀವಿ ಇಡ್ಲಿ. ನಮ್ಮಮ್ಮ ಮಾಡಿರೋದು ಇಡ್ಲಿ ಅದು ನಮ್ಮ ಅಮ್ಮಂಗೆ ಇಷ್ಟ ಆಗ್ಬೇಕು, ಯಾಕಂದ್ರೆ ನನಗಂತೂ ಇಷ್ಟ ಆಗಲ್ಲ. ಕರೆಕ್ಟಾ? ಯಾಕಪ್ಪನಾ ಚೆನ್ನಾಗಿ ಮಾಡ್ಬಿಡ್ತೀಯ ನೋಡು. ಅದಕ್ಕೆ ಇಡ್ಲಿ ತರಾನೇ ಇರಲ್ಲ, ಗಟ್ಟಿ ಕಲ್ ತರ ಇರುತ್ತೆ. ಸೊ ಇವಾಗ ನಮ್ಮಮ್ಮ ಇಡ್ಲಿ ಮಾಡಿದ್ದಾರೆ. ಸೊ ಆಫ್ಟರ್ ಇಡ್ಲಿ ನಾನಂತೂ ಸ್ಟ್ರಾಂಗ್ ಕಾಫಿ ಕುಡಿತಾ ಇದ್ದೀನಿ. ಸ್ಟ್ರಾಂಗ್ ಕಾಫಿ ಕುಡಿದ ತಕ್ಷಣ ಹೋಗೋದೆ ಡೈರೆಕ್ಟ್ ಜಿಮ್ಮಿಗೆ. ಸೊ ಸ್ಟ್ರಾಂಗ್ ಕಾಫಿ ಕುಡಿದ್ಬಿಡೋಣ, ಜುಪ್ ಅಂತ. ಸ್ಟ್ರಾಂಗ್ ಕಾಫಿ ಇಸ್ ರೆಡಿ. ಸೊ ಸ್ಟ್ರಾಂಗ್ ಕಾಫಿ ಕುಡಿದ ತಕ್ಷಣ ಹೋಗ್ತಾ ಇರೋದೆ ಡೈರೆಕ್ಟ್ ಎಲ್ಲಿ ಅಂತ ಗೊತ್ತಲ್ವಾ? ಮತ್ತೆ ಹೇಳ್ತಾ ಇದ್ದೀನಿ, ಜಿಮ್ಗೆ ಹೋಗ್ಬಿಡೋಣ ಜುಪ್ ಅಂತ. ಸೊ ಆಮೇಲೆ Cold chill watermelon. So pre-workout drink is watermelon juice, 1 glass. ನಿನ್ನೆ ಬೆಂಗಳೂರಲ್ಲಿ ಮಳೆ ಯಾವ ತರ ಬಂತು ಅಂದ್ರೆ ಮಳೆ ಇನ್ನೊಂದ್ಸಲಿ ಬರ್ಲೇಬಾರ್ದು, ಆ ತರ ಮಳೆ ಬಂದ್ಬಿಟ್ಟಿದೆ. ಹೌದಾ? ಬಟ್ ಅದೇ ತರ ಸೂರ್ಯ ದೇವರು ಬೆಳಗ್ಗೆ ಎದ್ಬಿಟ್ಟಿದ್ದಾನೆ. ಸೊ ಅಷ್ಟೇ ಸಮ್ಮರು. ಸೊ ಏನು ಮಾಡಕ್ಕಾಗಲ್ಲ ಈ ಸೀಸನ್ಸ್ಗೆ. ಮತ್ತೆ ಬೇರೆ ಎಲ್ಲದಕ್ಕೂ ಎಲ್ಲ ತಲೆ ಕೆಡಿಸ್ಕೊಂಬಾರ್ದು. ಜೀವನ ಮುಂದೆ ಹೋಗ್ತಾನೆ ಇರಬೇಕು, ಯಾರಿಗೂ ನಿಂತ್ಕೊಂಬಾರ್ದು. ನಾವ್ ಯಾವಾಗ ನಿಂತ್ಕೊಂತೀವಿ ಅವಾಗ ಸದೋಗ್ಬಿಡ್ತೀವಿ ಅಂತ. ನಾವ್ ಯಾವಾಗ ನಿಂತ್ಕೊಳಲ್ಲ, ಕೆಲ್ಸ ಮಾಡ್ತಾನೆ ಇರ್ತೀವಿ, ಅವಾಗ ನಾವ್ ಮುಂದೆ ಬರ್ತೀವಿ. ಕರೆಕ್ಟು. ಸೊ ಆಲ್ರೆಡಿ ಬಂದ್ಬಿಟ್ಟಿದ್ದೀನಿ. ನಾನು ಎಲ್ಲಿ ಬಂದಿದ್ದೀನಿ ಅಂದ್ರೆ ನಿಮಗೆಲ್ಲ ಗೊತ್ತು. ಇಟ್ಸ್ ಮೈ ಫೇವರೆಟ್ ಪ್ಲೇಸ್, ಅಚೂಸ್ ಕ್ಯಾಲಿಸ್ಟಾನಿಕ್ಸ್. ಇನ್ನೇನು ಹೋಗೋದೇನೆ ಜಿಮ್ಗೆ ಹೋಗಿದ ತಕ್ಷಣ ವರ್ಕೌಟ್ ಸ್ಟಾರ್ಟ್. ಲೆಟ್ಸ್ ಗೋ. ವಾರ್ಮ್ ಅಪ್ ಆಯಿತು. ಸೊ ಇವಾಗ 10 kgs ಅಲ್ಲಿ ಎಷ್ಟು ಸ್ಟೆಪ್ ಹೊಡಿತೀನಿ ಅಂತ ನೋಡೋಣ. ಲೆಟ್ಸ್ ಗೋ. 10 ಹೊಡಿಯೋಣ ಅಂದ್ಕೊಂಡಿದ್ದೀನಿ. ಸಾಕು 10. 10 kgs 10 reps ಆಯಿತು. ಸೊ ನೆಕ್ಸ್ಟ್ ಗೋಯಿಂಗ್ ಫಾರ್ 20 kgs. ಆವಾಗಲೇ 10 kgs ಆಯಿತು. ಸೊ ಇವಾಗ 20 kgs ಚೆಸ್ಟ್ ಸ್ಟೆಪ್ಸ್. Shit, crazy. ಸೊ ಗೈಸ್, ಇವಾಗ 3ನೇ ರೌಂಡು ವಿತ್ 30 kg. ಸೊ ಲೆಟ್ಸ್ ಗೋ. ಆಗತ್ತೆ ಅಂದ್ಕೊಂಡಿದ್ದೀನಿ, ಆಗಲೇ ಆಗತ್ತೆ. ಮೂವತ್ತು kg 30 ರೆಪ್.
4th ರೌಂಡು 35 kgs ಡಿಪ್ಸು ಒಡ್ದೇ ಬಿಡೋಣ. ಲೆಟ್ ಸಿ ವಾಟ್ ಹ್ಯಾಪನ್ಸ್. ಲೆಟ್ಸ್ ಗೋ. 35 kgs. ಗೈಸ್ ಇವಾಗ 5th ರೌಂಡ್ ವಿತ್ 40 kgs. ನೋಡೋಣ ಹೊಡಿಯೋಕ್ಕಾಗತ್ತಾ ಇಲ್ವಾ ಅಂತ. ಲೆಟ್ಸ್ ಗೋ ವಿತ್ 40 kgs. What the fuck? ಯಾಕೆ ಗುರು ಆಗ್ತಾ ಇಲ್ಲ? ಆಗತ್ತೆ ಮಚ್ಚ, ಮಾಡು ಮಚ್ಚ. ಈ 2ನೇ ಸಲ ಗಿವ್ ಅಪ್ ಮಾಡಿಬಿಟ್ಟಿದ್ಯಾ. ಈ ಸಲ ಮಾಡೋಕ್ಕೆ ಹೋಗ್ಬೇಡ. 3ನೇ ರೌಂಡು ಮಾಡಿಬಿಡು. ಸತ್ತೋದೆ ಸಾಯ್ತೀಯಾ, ಇಲ್ಲಾಂದರೆ ಕ್ರೇಜಿ ಆಗಿ ರೆಪ್ ಮಾಡ್ತೀಯಾ. ಲೆಟ್ಸ್ ಗೋ. ನನ್ನ ಕೈಯಲ್ಲಿ ಆಗ್ತಾ ಇಲ್ಲ. Fuck. So guys, welcome back for the lunch ಅನ್ಕೊಳ್ಳಿ. So breakfast ಅಂತೂ ಆಯಿತು, ಅನ್ನ ಇಡ್ಲಿ. So lunch, I don't know where am I going for the lunch, but I'm going. Let's go for the lunch. Let's go. ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಗೊತ್ತಿಲ್ಲ, ಬಟ್ ಹೋಗ್ತಾ ಇದ್ದೀವಿ. ನೀವು ಬನ್ನಿ, ತಿಂದರೆ ತಿನ್ನಿ, ಇಲ್ಲಾಂದರೆ ನೋಡ್ಬಿಟ್ಟೆ ಹೊಟ್ಟೆ ಮಾಡಿ. ಸೊ ಮಧ್ಯಾಹ್ನ ಊಟ, ಮೀಲ್ಸ್ ಇವತ್ತು. ಲೆಟ್ಸ್ ಗೋ ಫಾರ್ ದ ಮೀಲ್ಸ್ ಊಟ. ಸ್ಟ್ರಾಬೆರಿ ಪಲ್ಪ್ ಕುಡಿತಾ ಇದ್ದೀನಿ ಇವತ್ತು. ಎಲ್ಲಿ ಅಂತ ಕೇಳಿದ್ರೆ ನೀವು ಶಮಿಶ್ರ ಅಲ್ಲಿ. ಚೆನ್ನಾಗ. So guys, after Surana College, I'm going to Asha Sweets to eat some of the craziest sweets over here. So Asha Sweets ಅಲ್ಲಿ ಬಂದ್ಬಿಟ್ಟಿದ್ದೀವಿ. ಫಸ್ಟ್ ಕ್ಯಾರೆಟ್ ಹಲ್ವಾ, ಆಮೇಲೆ ಒಂದು ಸಮೋಸ, ಒಂದು ಡೋನಟ್ಟು, ಆಮೇಲೆ ಓಕೆ ಅಷ್ಟು ಕೊಡಿ ಬ್ರೋ, ಫಸ್ಟ್ ತಿನ್ನೋಣ ಅದನ್ನು. Okay guys, the samosa has been reached near me, and after that there's one donut, it's cooking. So ಇವಾಗ ನಾನು ಏನು ತಿಂತಾ ಇದ್ದೀನಿ ಅಂದರೆ ಐ ಆಮ್ ಈಟಿಂಗ್ ಸಮೋಸ ವಿತ್ ಚಟ್ನಿ. ಸೊ ಇದು ಡೋನಟ್ಸ್ ಬೈ ಆಶಾ ಸ್ವೀಟ್ಸ್. ಇದು ಗಾಜರ್ ಅಲ್ವಾ, ಇದು ಜಾಮೂನು, ಇದು ಸಮೋಸ. ಸೊ ಇವಾಗ ನಾವು ತಿಂತಾ ಇದ್ದೀವಿ ಜಲೇಬಿ. ಲೆಟ್ಸ್ ಗೋ. ಮಧ್ಯಾಹ್ನ ಊಟ ಮಾಡಿದ ತಕ್ಷಣ ಸ್ನಾನ. ಏನ್ ಸೆಕ್ಸಿಯಾಗಿ ಸ್ನಾನ ಮಾಡಿದೆ ಅಂದ್ರೆ, ಆಹಾ ಬಿಸಿಲು ಬೇರೆ. ಆಮೇಲೆ ವಾಶ್ರೂಮ್ಗೆ ಏನಾರು ಹೋದ್ರೆ ಬರೀ ಬಿಸಿ ಬಿಸಿ ನೀರು, ಅದಕ್ಕೆ ಸ್ನಾನ ಮಾಡ್ಬಿಟ್ಟೆ. ಸುಮ್ಮನೆ ಯಾಕೆ ಬಿಸಿ ನೀರಿಟ್ಟರೆ ನಮ್ಮಪ್ಪ ಲೇನಿನ್ ಅಂದ್ಬಿಡ್ತಾರೆ, ಅದಕ್ಕೆ ಸುಮ್ಮನೆ ಯಾಕೆ ಬೇಕು ಸವಾಸ. ಸೊ ಅದಕ್ಕೆ ಸ್ನಾನ ಬೇರೆ ಮಾಡ್ಕೊಂಡ್ಬಿಟ್ಟೆ. ಇವಾಗ ಎಲ್ಲಿ ಹೋಗ್ತೀನಿ ಅಂತ ದೇವ್ರಾಣೆ ನನಗೆ ಗೊತ್ತಿಲ್ಲ, ಬಟ್ ಒಟ್ನಲ್ಲಿ ಜಿಮ್ಗಂತೂ ಪಕ್ಕ ಹೋಗ್ತೀನಿ. ಯಾವ ಜಿಮ್ಗೆ ಹೋಗ್ತೀನಿ ಅಂತ ನನಗೂ ಗೊತ್ತಿಲ್ಲ, ಎಲ್ಲಿ ಹೋಗ್ತೀನಿ ಅಂತ ನನಗೂ ಗೊತ್ತಿಲ್ಲ, ಏನು ಮಾಡ್ತೀನಿ ಅಂತ ನನಗೂ ಗೊತ್ತಿಲ್ಲ, ಎಲ್ಲಿ ತಿಂತೀನಿ ಅಂತ ನನಗೂ ಗೊತ್ತಿಲ್ಲ, ಏನು ತಿಂತೀನಿ ಅಂತಲೂ ನನಗೆ ಗೊತ್ತಿಲ್ಲ, ಯಾರ ಜೊತೆ ಮಲ್ಕೊತೀನಿ, ಯಾರ ಜೊತೆ ಮಲ್ಕೊಳಲ್ಲ, ಏನು ಮಾಡ್ತಾ ಇದ್ದೀನಿ, ಏನು ಮಾಡ್ತಾ ಇಲ್ಲ, ಯಾರನ್ನ ಲವ್ ಮಾಡ್ತಾ ಇದ್ದೀನಿ, ಯಾರನ್ನ ಮಿಸ್ ಮಾಡ್ತಾ ಇದ್ದಿಲ್ಲ, ಅವನ ಏನು ಗೊತ್ತಿಲ್ಲ ನನಗೆ.
ಗೊತ್ತಾದಾಗ ನಾನು ನಿಮಗೆ ತೋರಿಸ್ತೀನಿ, ಓಕೆನಾ? ಅಷ್ಟವರೆಗೂ ಚೂರು ವೆಯ್ಟ್ ಮಾಡಿಬಿಡಿ. ಏನೋ ಸಿಗೋಣ ಜುಪ್ ಅಂತ. ನನಗೆ ಎಷ್ಟು ಥೂ ಅನ್ಸ್ಬಿಡ್ತು ಗೊತ್ತಾ ಇವತ್ತು. ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ, ಯಾಕೆ ಥೂ ಅನಿಸ್ತು ಅಂತ. ನಾನು ಸುಮ್ಮನೆ ಹೋಗ್ತಾ ಇದ್ದೆ ಗಾಡಿಯಲ್ಲಿ, ಒಬ್ಬ ಹುಡುಗ ಒಬ್ಳು ಹುಡುಗಿಗೆ ಕಾಲು ಮುಗಿತಾ ಇದ್ದಾನೆ. ಮನುಷ್ಯನ ನೀನು? ಹುಡುಗಿ ಕಾಲು ಮುಗಿಯೋದ್ಕಿಂತ ಹೋಗಿ ಅಪ್ಪ ಅಮ್ಮನ ಕಾಲು ಮುಗಿ. ದೇವ್ರವರು ಬಿಟ್ಟು ಹೋಗೇ ಬಿಡ್ತಾಳೆ. ಸೊ ಯು ಡೋಂಟ್ ಗಿವ್ ಅಪ್. ಸೊ ಗಾಯ್ಸ್, ನಾನಂತೂ ತಲೆ ಕೆಡ್ಸ್ಕೊಳಲ್ಲ. ಸುಮ್ಮನೆ ನಾನು ಯಾಕೆ ತಲೆ ಕೆಡ್ಸ್ಕೊಂಡಿ ಗುರು? ನಂದೇ ಊರು ಬಾಗ್ಲು ಆಗಿದೆ, ನಂದೇ ಊರು ಬಾಗ್ಲು ಸಾಲ, ಊರು ಬಾಗ್ಲು ಬ್ಯಾಂಕ್, ಅವ್ರ ಮನೆ ಹತ್ರ ಬರೋದು, ಅದು ಇದು ಅಂತ ನಂದೇ ಲೈಫ್ ತೆಗಾಟ. ಅದಲ್ಲಿ ನಾನು ಬೇರೆಯವ್ರನ್ನ ನೋಡಿ ನಾನು ಅವ್ರಿಗೆ ಅಪ್ರಿಷಿಯೇಟ್ ಎಲ್ಲ ಮಾಡೋಕ್ಕಾಗಲ್ಲ. ಸೊ ನಾನು ಮುಚ್ಕೊಂಡು ನನ್ನ ಕೆಲಸ ನಾನು ಮಾಡ್ತೀನಿ. ನೋ ಮ್ಯಾಟರ್ ವಾಟ್ ಹ್ಯಾಪನ್ಸ್, ನೋ ಒನ್ ಕ್ಯಾನ್ ಫಕಿಂಗ್ ಸ್ಟಾಪ್ ಮೀ, ಬಿಕಾಸ್ ಐ ಆಮ್ ದ ಒನ್ ಹೂ ಇಸ್ ಡೂಯಿಂಗ್ ಗ್ರೇಟ್ ಥಿಂಗ್ಸ್ ಇನ್ ಮೈ ಲೈಫ್. No one can do it. Strong coffee. Five hours later. So cheers for the Musambi. ಬಂದ್ಬಿಟ್ಟೆ ಅಲ್ಲ ಮಚ್ಚ ನೀನು, ಥೂ. Cheers. A few moments later. ಸೊ ವೆಲ್ಕಮ್ ಬ್ಯಾಕ್ ಅನ್ಕೊಳ್ಳಿ. ಇವತ್ತು ರಾತ್ರಿ ಯಾರು ಇಲ್ಲ ಜಿಮ್ಮಲ್ಲಿ, ಅದಕ್ಕೆ ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಕಿಡೀಸ್ ಮಸಲ್ ಪ್ಲಾನೆಟ್. ಇವಾಗ ಆಲ್ಮೋಸ್ಟ್ ಟೈಮ್ ಇಟ್ಸ್ ಲೈಕ್ 10:40, ಬಟ್ ಸ್ಟಿಲ್ ಇಟ್ ವಾಸ್ ಲೇಟ್. ಐ ಹ್ಯಾವ್ ಟು ವರ್ಕ್ ಔಟ್. ಸೊ ಟುಡೇ ಐ ಆಮ್ ಡೂಯಿಂಗ್ ಆರ್ಮ್ಸ್ ಅಂಡ್ ಡೆಡ್ ಲಿಫ್ಟ್ಸ್. ಸೊ ಆಲ್ಮೋಸ್ಟ್ ಟ್ರೈಸೆಪ್ಸ್ ಮಾಡ್ತಾ ಇದ್ದೀನಿ ಫಸ್ಟು, ಟ್ರೈಸೆಪ್ಸು ಮತ್ತು ಬೈಸೆಪ್ಸು, ಆಲ್ ದ ಕಿಲ್ಲಿಂಗ್ ಮ್ಯಾಕ್ಸ್ ವೆಯ್ಟ್ಸ್. ಸೊ ಇಟ್ಸ್ ಲೈಕ್ 30. What's up doing? So ಮೂರನೇ ವರ್ಕೌಟು ಟ್ರೈಸೆಪ್ಸು, ಜಸ್ಟ್ ಸಿಂಗಲ್ ಲೆಗ್. So guys, it's almost like 12 o'clock ಅನ್ಕೊಳ್ಳಿ. ಸೊ ನಾವು ಗೊತ್ತಲ್ವಾ, 12 o'clock ಆಗಲಿ 1 o'clock ಆಗಲಿ ವರ್ಕೌಟ್ ಅಂತೂ ನೋ ಮಿಸ್, ನೋ ಮ್ಯಾಟರ್ ವಾಟ್ ಹ್ಯಾಪನ್ ಮ್ಯಾನ್, ನೋ ಮ್ಯಾಟರ್ ವಾಟ್ ಹ್ಯಾಪನ್ ಇನ್ ಮೈ ಲೈಫ್ ಟೈಮ್ priority. I just fuck everyone, you know. I just concentrate on me and my workout. That's how I am, man. So here's my friend Santosh bro. So he is watching me from the day one when I started. So beside me my Maruti sir, so he's at home. So now let's talk about Santosh bhai. Santosh bhai literally supported me a lot actually when everyone were against me. So he's the person who literally motivated. He's like, you fuck, you do anything, you rock it, you shake it, you know, just kill it, man. That's why I am today, you know, here. So if you're growing in your life, no matter what people says you, your focus should be on what you want. So that's when you grow up. Very simple. ನಾನಿವಾಗ ಡೈರೆಕ್ಟು ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗೋಣ, ಗಾಡಿ ಬೇರೆ ತೊಗೊಂಬಂದಿಲ್ಲ, ಅದಕ್ಕೆ ಸಂತೋಷ್ ಬ್ರೋ ಇಸ್ ಓನ್ಲಿ ಡ್ರಾಪಿಂಗ್ ಮೀ ಬ್ಯಾಕ್. ಸೊ ಲೆಟ್ಸ್ ಗೋ. ಸೈಕ್ಲಿಂಗ್ ಮಾಡ್ಕೊಂಡ್ಬಿಡ್ತಾರೆ, ಆಮೇಲೆ ಹೋಗೋದೇನೆ ಮನೆಗೆ. ಎಷ್ಟೊಂದು ಜನ ನೀರಿಲ್ಲ ಅಂತ ಸಾಯ್ತಾರೆ, ಬಟ್ ಇಲ್ಲಿ ಏನು ಮಾಡೋಕ್ಕಾಗಲ್ಲ. ನೀರನ್ನ ಹಂಗೆ ಬಿಟ್ಬಿಟ್ಟಿದ್ದಾರೆ. ಅದು ಎಷ್ಟು ಅವರಿಂದ ಫಕ್ಟಪ್ ಆಗ್ತಾ ಇದೆಯೋ ನನಗಂತೂ ಗೊತ್ತಿಲ್ಲ. ಓ ಥ್ಯಾಂಕ್ ಗಾಡ್. ಪ್ಲೀಸ್ ನೀರನ್ನ ಸೇವ್ ಮಾಡಿ, ಕಾವೇರಿ ನೀರನ್ನ ಉಳಿಸಿ. ಜೈ ಕರ್ನಾಟಕ ಮಾತೆ.